ನಮಸ್ಕಾರ, ಇದು TV9 ವಿಶೇಷ. ನಾನು ಅವಿನಾಶ್ ಶಿವನ್. ಒಂದು ಹೊಸ ಕ್ರಿಕೆಟ್ ಸೀಸನ್ ಆರಂಭ ಆಗ್ತಿದೆ. ಇಷ್ಟು ದಿನ ನಾವು IPL ಅದು ಇದು ಅಂತ ಜಂಜಾಟದಲ್ಲಿದ್ವಿ. ಆದರೆ ಒಂದಷ್ಟು ದಿನ ಬ್ರೇಕ್ ಆದ್ಮೇಲೆ ಈಗ ಮತ್ತೆ ಟೆಸ್ಟ್ ಸೀಸನ್ ಆರಂಭ ಆಗ್ತಾ ಇದೆ. ಅದು ಕೂಡ ಇದು ಬಹಳ ಲಿಟ್ಮಸ್ ಟೆಸ್ಟ್ ನಮ್ಮ ಟೀಮ್ಗೆ. ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ. ದಶಕಗಳಿಂದ ಇವರಿಬ್ಬರು ಕೂಡ ನಮ್ಮ ಟೀಮ್ನ ಪಿಲ್ಲರ್ಗಳಾಗಿದ್ದಂಥವ್ರು. ಅದರಲ್ಲೂ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸ್ವಲ್ಪ ಟೆಸ್ಟಿಗೆ ಲೇಟ್ ಆಗಿ ಆಡಪ್ ಆದರೂ ಕೂಡ ವಿರಾಟ್ ಕೊಹ್ಲಿ ಕಳೆದ 15 ವರ್ಷಗಳಿಂದ ಕೂಡ ಟೆಸ್ಟ್ ಕ್ರಿಕೆಟ್ನ ಆಧಾರ ಸ್ತಂಭವಾಗಿದ್ರು. ಅವರಿಲ್ಲದೆ ನಾವು ಆಡ್ತಿರುವಂತಹ ಮೇಜರ್ ಟೆಸ್ಟ್ ಸೀರೀಸ್ ಇದು ಅಂತ ಹೇಳಬೇಕು. ಈಗಿಂದ ಗಿಲ್ ಯುಗ ಆರಂಭ ಆಗುತ್ತೆ. ಒಬ್ಬ ಯಂಗ್ಸ್ಟರ್ಗೆ ಕ್ಯಾಪ್ಟನ್ಶಿಪ್ ಅನ್ನು ಕೊಡಲಾಗಿದೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳಿದ್ರೂ ಕೂಡ, KL ರಾಹುಲ್ ಇದ್ರು, ಬುಮ್ರಾ ಇದ್ರು, ಜಡೇಜಾ ಇದ್ರು, ಅವರೆಲ್ಲ ಇದ್ರೂ ಕೂಡ ಶುಭ್ಮಾನ್ ಗಿಲ್ಗೆ ಈ ಒಂದು ಕ್ಯಾಪ್ಟನ್ಸಿಯನ್ನು ಕೊಡಲಾಗಿದೆ. ಇಂಗ್ಲೆಂಡ್ ವಿರುದ್ಧ ಇವತ್ತಿನಿಂದ ಟೆಸ್ಟ್ ಆರಂಭ ಆಗುತ್ತೆ. ಮೊದಲ ಟೆಸ್ಟ್ ಹೆಡಿಂಗ್ಲಿಯ ಲೀಡ್ಸ್, ಏನು ಇಲ್ಲಿ ನಡೆಯುತ್ತೆ, ಲೀಡ್ಸ್ನ ಹೆಡಿಂಗ್ಲಿ ಸ್ಟೇಡಿಯಂನಲ್ಲಿ. ಸೊ ಹಾಗಾದ್ರೆ ಇವತ್ತಿನ ಮ್ಯಾಚ್ನ ವಿಶೇಷ ಏನು, ಎಷ್ಟೊತ್ತಿಗೆ ಆರಂಭ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ವಿವರವನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ 2021ರಲ್ಲಿ ನಾವು ಇದೇ ಒಂದು ಲೀಡ್ಸ್ ಮೈದಾನದಲ್ಲಿ ಆಡಿದ್ವಿ. ಆಗ ನಮಗೊಂದು ದೊಡ್ಡ ಶಾಕ್ ಆಗಿತ್ತು. ಅದೇನು ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಮೊದಲಿಗೆ ಈ ಒಂದು ಪಿಚ್ ಬಗ್ಗೆ ಮಾತನಾಡೋಣ. ಬಹಳ ಮುಖ್ಯವಾಗಿ ಇದು ಪೇಸರ್ಗಳಿಗೆ ಹೆಲ್ಪ್ ಆಗುವಂಥ ಪಿಚ್. ಅದಕ್ಕೋಸ್ಕರನೇ ಒಳ್ಳೊಳ್ಳೆ ಪೇಸರ್ಗಳನ್ನ ಪಿಕ್ ಮಾಡಿ ನಮ್ಮ ಟೀಮ್ ಕೂಡ ತಗೊಂಡು ಹೋಗಿರೋದು. ಸೊ ಎರಡೂ ಟೀಮ್ಗಳನ್ನ ಕಂಪೇರ್ ಮಾಡಿದ್ರೆ, ಈಗಿರುವಂಥ ಟೀಮನ್ನು ನೋಡಿದ್ರೆ, ಕಳೆದ 2021ರ ಪ್ರವಾಸದಲ್ಲಿದ್ದಂಥ ಬಹುತೇಕ ಪ್ಲೇಯರ್ಗಳು ಇಂಗ್ಲೆಂಡ್ನ ಟೀಮ್ನಲ್ಲಿ ಇಲ್ಲ. ಕೆಲವರು ಇದ್ರೂ ಕೂಡ ಅವರು ಲಾಸ್ಟ್ ಟೈಮ್ ಇಂಜುರಿ ಆಗಿದ್ದಂಥವ್ರು. ಅಂದ್ರೆ ಬೆನ್ ಸ್ಟೋಕ್ಸ್ ಲಾಸ್ಟ್ ಟೈಮ್ ಆಡಬೇಕಾಗಿತ್ತು, ಆಡೋಕೆ ಸಾಧ್ಯ ಆಗಲಿಲ್ಲ. ಸೊ ಲಾಸ್ಟ್ ಟೈಮ್ ಇದ್ದಂಥ ಟೀಮ್ ಹೇಗಿತ್ತು, ಯಾರ್ಯಾರು ಪ್ಲೇಯರ್ಗಳಿದ್ರು ಇದೇ ಲೀಡ್ಸ್ನಲ್ಲಿ ಆಡಿದಾಗ ಅಂತ ನಾವು ಇಂಗ್ಲೆಂಡ್ ಟೀಮನ್ನು ನೋಡಿದ್ರೆ, ಸೊ ಅವರ ಓಪನರ್ಸ್ ಆಗಿದ್ದಂಥವ್ರು ರೋರಿ ಬರ್ನ್ಸ್, ಹಸೀಬ್ ಹಮೀದ್, ಡೇವಿಡ್ ಮಲನ್, ಜೋ ರೂಟ್ ಇದ್ದಾರೆ. ಅವರು ಈಗಿನ ಟೀಮಲ್ಲೂ ಕೂಡ ಇದ್ದಾರೆ. 2021ರಲ್ಲೂ ಕೂಡ ಇದ್ರು. ಬೇರ್ಸ್ಟೋ ಇದ್ರು, ಬಟ್ಲರ್ ಇದ್ರು, ಮೊಯಿನ್ ಅಲಿ ಇದ್ರು. ಈ 3 ಜನ ಕೂಡ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಈ ಟೀಮ್ನಲ್ಲಿ ಇಲ್ಲ, 2025ರ ಟೀಮಲ್ಲಿ ಇಲ್ಲ. ಇನ್ನು ಸ್ಯಾಮ್ ಕರನ್, ಕ್ರೈಗ್ ಓವರ್ಟನ್, ಓಲಿ ರಾಬಿನ್ಸನ್, ಜೇಮ್ಸ್ ಆಂಡರ್ಸನ್, ಸ್ಟುವರ್ಟ್ ಬಾರ್ಡ್. ಸೊ ಇಷ್ಟು ಪ್ಲೇಯರ್ಗಳು ಕೂಡ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಇಂಗ್ಲೆಂಡ್ ಈ ಸಲ ಪಡೆದುಕೊಂಡಿಲ್ಲ. ಬಟ್ ಈ ಕಡೆ ನಾವು ಇಂಡಿಯನ್ ಟೀಮ್ ನೋಡಿದ್ರೆ ನಮ್ದಲ್ಲೂ ಕೂಡ ಲಾಸ್ಟ್ ಟೈಮ್ ಯಾರಿದ್ರು, 2021ಕ್ಕೆ ನಾವು ಪ್ರವಾಸಕ್ಕೆ ಹೋದಾಗ ಇಂಗ್ಲೆಂಡ್ನಲ್ಲಿ ರೋಹಿತ್ ಶರ್ಮಾ ಇದ್ರು. ಅವ್ರ ಜೊತೆಗೆ KL ರಾಹುಲ್ ಓಪನಿಂಗ್, ಚೇತೇಶ್ವರ್ ಪೂಜಾರ ಆಗ ಟೀಮ್ನಲ್ಲಿ ಆಡ್ತಾ ಇದ್ರು. ಹಾಗೆ ವಿರಾಟ್ ಕೊಹ್ಲಿ, ರಿಟೈರ್ಮೆಂಟ್ ಕೊಟ್ಟಿರುವಂತಹ ವಿರಾಟ್ ಕೊಹ್ಲಿ ಫೋರ್ತಲ್ಲಿ ಇದ್ರು. ಅಜಿಂಕ್ಯ ರಹಾನೆ, ರಿಷಬ್ ಪಂತ್, ರವೀಂದ್ರ ಜಡೇಜಾ ಇಬ್ರು ಕೂಡ ಈ ಟೀಮಲ್ಲಿ ಇದ್ದಾರೆ. ಮೊಹಮ್ಮದ್ ಶಮಿ ಇದ್ರು ಲಾಸ್ಟ್ ಒಂದು ಪ್ರವಾಸದಲ್ಲಿ. ಇಶಾಂತ್ ಶರ್ಮಾ ಇದ್ರು, ಅವರಿಬ್ರು ಕೂಡ ಈ ಒಂದು ಟೀಮಲ್ಲಿ ಇಲ್ಲ. ಹಾಗೆ ಕೊನೆಯದಾಗಿ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಇವರೆಲ್ಲರೂ ಕೂಡ ಲಾಸ್ಟ್ ಟೈಮ್ ನಾವು ಇಂಗ್ಲೆಂಡ್ ಪ್ರವಾಸಕ್ಕೆ ಹೋದಾಗ ಟೀಮ್ನಲ್ಲಿ ಇದ್ದಂಥವ್ರು. ಹಾಗಾಗಿ ಒಂದು 4-5 ಪ್ಲೇಯರ್ಗಳು, KL ರಾಹುಲ್, ಜಡೇಜಾ, ರಿಷಬ್ ಪಂತ್, ಬುಮ್ರಾ, ಸಿರಾಜ್, ಇವರೆಲ್ಲರೂ ಕೂಡ ಇಂಗ್ಲೆಂಡ್ನಲ್ಲಿ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಸೊ ಇವತ್ತಿನಿಂದ ಏನು ಟೆಸ್ಟ್ ಆರಂಭ ಆಗುತ್ತೆ. ಸೊ ನಮ್ಮ ಬ್ಯಾಟಿಂಗ್ ಲೈನಪ್ ಹೊಸದಾಗಿ ಕಾಣ್ತಾ ಇದೆ. ಬಹುಶಃ ಇವತ್ತು ಆಡುವಂಥ 11 ಹೇಗಿರುತ್ತೆ ಅಂತಂದ್ರೆ, ಓಪನಿಂಗ್ ಜೈಸ್ವಾಲ್ ಜೊತೆಗೆ KL ರಾಹುಲ್ ಹಿಂದೆ 2021ರಲ್ಲಿ ನಾವು ಇಂಗ್ಲೆಂಡ್ ಪ್ರವಾಸ ಕೈಗೊಂಡಾಗ ಅದ್ಭುತವಾಗಿ ಆಡಿತು. 129 ರನ್ ಲಾರ್ಡ್ಸ್ ಅಲ್ಲಿ ಬಂದಿತ್ತು. ಫಸ್ಟ್ ಟೆಸ್ಟ್ ಅಲ್ಲಿ 100 ಹಾಫ್ ಸೆಂಚುರಿ ಬಂದಿತ್ತು. ಸೆಕೆಂಡ್ ಟೆಸ್ಟ್ ಅಲ್ಲಿ 100 ಬರುತ್ತೆ. ಸೊ ಈಗ KL ರಾಹುಲ್ಗೆ ಇಂಗ್ಲೆಂಡ್ ನೆಲ ಏನಿದೆ ಬಹಳ ಅಚ್ಚುಮೆಚ್ಚಾಗಿರುವಂಥದ್ದು. ಹಾಗಾಗಿ ಅವರೇ ಶೋರ್ ಶಾಟ್ ಓಪನರ್ ಆಗಿರ್ತಾರೆ. ಆದ್ರೆ ಈಗ ಪ್ರಶ್ನೆ ಇರೋದು ನಂಬರ್ 3 ಯಾರನ್ನ ಆಡಿಸ್ತೀರಾ? ಅಭಿಮನ್ಯು ಈಶ್ವರನ್ ಆಡ್ತಾರಾ, ಸಾಯಿ ಸುದರ್ಶನ್ ಆಡ್ತಾರಾ? ಅಭಿಮನ್ಯು ಈಶ್ವರನ್ ದೇಸಿ ಕ್ರಿಕೆಟ್ನಲ್ಲಿ ಲಂಪ್ಸ್ ಆಫ್ ರನ್, ಅವ್ರು ಕಳಿಸಿರುವಂಥ ರನ್ಗಳು ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಆ ಮೆರಿಟ್ ಮೇಲೆ ಅವ್ರನ್ನ BGT ಸೀರೀಸ್ ಅಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅವ್ರನ್ನ ಆಯ್ಕೆ ಮಾಡಲಾಯಿತು. ಬಟ್ ಅಲ್ಲಿ ಒಂದು ಟೆಸ್ಟ್ ಕೂಡ ಅವರು ಆಡಲಿಲ್ಲ, ಅಂದ್ರೆ ಆಡಿಸ್ಲಿಲ್ಲ ಇವರು. ಇಲ್ಲೂ ಕೂಡ ಹಾಗೆ ಮಾಡ್ತಾರಾ? ಅಥವಾ ಸಾಯಿ ಸುದರ್ಶನ್ ಈ ಬಾರಿ IPL ನಲ್ಲಿ ಈ ಆರೆಂಜ್ ಕ್ಯಾಪ್ ಅನ್ನು ಗಳಿಸಿದಂತ ಪ್ಲೇಯರ್, ಒಳ್ಳೆ ಟಚ್ ಅಲ್ಲಿ ಇದ್ದಾರೆ, ದೇಸಿ ಕ್ರಿಕೆಟ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರನ್ ಗಳಿಸಿದ್ದಾರೆ. ಹಾಗಾಗಿ ಸುದರ್ಶನ್ ಈಶ್ವರನ್ ಅನ್ನೋದು ನಂಬರ್ 3 ಪ್ರಶ್ನೆ ಇದೆ. ಇನ್ನು ನಂಬರ್ 4 ಬಂದು ಈಗಾಗಲೇ ಅನೌನ್ಸ್ಮೆಂಟ್ ಆಗಿದೆ. ರಿಷಬ್ ಪಂತ್ ಕೂಡ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟರು ಪ್ರೆಸ್ ಮೀಟ್ ಅಲ್ಲಿ. ನಂಬರ್ 4 ಶುಭ್ಮಾನ್ ಗಿಲ್ ಆಡ್ತಾರೆ. ನಂಬರ್ 4 ಇದೆಯಲ್ಲ, ಅದು ಬಹಳ ಎಪಿಕ್ ಆದಂಥ, ಬಹಳ ವ್ಯಾಲ್ಯೂ ಇರುವಂಥ ಒಂದು ಪೊಸಿಷನ್. ಯಾಕಂದ್ರೆ ತೆಂಡೂಲ್ಕರ್ ದಶಕಗಳ ಕಾಲ ಅವರು ಆ ಒಂದು ಸ್ಲಾಟ್ ಅನ್ನ ಮ್ಯಾನೇಜ್ ಮಾಡಿದ್ರು. ಅವರಾದ್ಮೇಲೆ ವಿರಾಟ್ ಕೊಹ್ಲಿ ನಂಬರ್ 4 ಆಡಿದ್ರು. ಈಗ ಆ ಒಂದು ಪ್ಲೇಸ್ ಅನ್ನ ಶುಭ್ಮಾನ್ ಗಿಲ್ ಫಿಲ್ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ನಂಬರ್ 5 ಬಂದು ರಿಷಬ್ ಪಂತ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ರಿಷಬ್ ಪಂತ್ 5 ಆಡ್ತಾರೆ. ನಂಬರ್ 6 ನಿತೀಶ್ ಕುಮಾರ್ ರೆಡ್ಡಿ ಆಡುವಂಥ ನಿರೀಕ್ಷೆ ಇದೆ. ಸೊ ಅಲ್ಲಿಗೆ ಟಾಪ್ 6 ಹೀಗೆ ಕಾಣುತ್ತೆ. ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ ಇಬ್ರು ಕೂಡ ಆಡ್ತಾರ. ಇಬ್ರು ಸ್ಪಿನ್ನರ್ಸ್ ಅಥವಾ ಪೇಸರ್ಗಳಿಗೆ ಸಪೋರ್ಟ್ ಆಗೋದ್ರಿಂದ ಯಾವ ರೀತಿ ಇಲ್ಲಿ ಪ್ಲೇಸ್ಮೆಂಟ್ ಮಾಡಲಾಗುತ್ತೆ ಅನ್ನೋದು ಪ್ರಶ್ನೆ. ಇನ್ನು ವೇಗಿಗಳು ಅಂತ ಬಂದಾಗ ಬುಮ್ರಾ, ಸಿರಾಜ್ ಇದ್ದೇ ಇರ್ತಾರೆ. ಸೊ ಅವರಿಗೆ ಸಪೋರ್ಟಿಂಗ್ ಆಗಿ ಹೇಗಿರ್ತಾರೆ, ಯಾರನ್ನ ತರ್ತಾರೆ, ಹರ್ಷದೀಪ್ ಬರ್ತಾರಾ ಏನು ಅನ್ನೋದು ಇನ್ನೂ ಕೂಡ ಆ ಒಂದು ಸ್ಲಾಟ್ ಇನ್ನೂ ಕ್ವಶನ್ ಮಾರ್ಕ್ ಅಲ್ಲಿ ಇದೆ. ಸೊ ಹೇಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಬಹುತೇಕ ಹರ್ಷದೀಪ್ ಆಡುವಂತ ಚಾನ್ಸಸ್ ಇದೆ. ಸೊ ಇದು ಓವರ್ ಆಲ್ ಟೀಮ್ ನಾವು ನೋಡ್ತಾ ಇದೀವಿ. ಜೊತೆಗೆ ಇಲ್ಲಿ ಬರುವಂತಹ ಪ್ರಶ್ನೆ, ಕರುಣ್ ನಾಯರ್ ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಇಲ್ಲಿ ಹೇಗೆ ಹೋಗ್ತಾರೆ? ಒಂದ್ ವೇಳೆ ಒಂದೇ ಸ್ಪಿನ್ನರ್ ಸಾಕು ರವೀಂದ್ರ ಜಡೇಜಾ ಅಂತ ಹೋದ್ರೆ, ನಂಬರ್ 6 ಅಲ್ಲಿ ಕರುಣ್ ನಾಯರ್ ಬರ್ಬೋದು, 7ನೇದರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಬರ್ಬೋದು. ಸೊ ಅದಾದ್ಮೇಲೆ 8 ಜಡೇಜಾ, 3 ಜನ ಪೇಸರ್ಗಳನ್ನ
ಆಯ್ಕೆ ಮಾಡ್ಬೋದು. ಯಾಕಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಏನು ಮೀಡಿಯಂ ಪೇಸ್ ಮಾಡೋದ್ರಿಂದ 4 ಅಲ್ಲಿ 3 ಮೇನ್ ಪೇಸರ್ಸ್ ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ 5 ಜನ ಬೌಲರ್ಗಳು ಸಾಕಾಗುತ್ತೆ. ಕುಲ್ದೀಪ್ನ ಹೊರಗಡೆ ಇಡಬೇಕಾಗುತ್ತೆ. ಇಲ್ಲ ರವೀಂದ್ರ ಜಡೇಜಾ ಬದಲು ನಾವು ಕುಲ್ದೀಪ್ ಅವ್ರನ್ನ ಆಡಿಸ್ತೀವಿ ಅಂತಂದ್ರೆ ಜಡೇಜಾ ಹೊರಗಡೆ ಇರಬೇಕಾಗುತ್ತೆ. ಸೊ ಇದು ಟೀಮ್ ಕಾಂಬಿನೇಷನ್. ಸೊ ಇನ್ನು ಅವರ ಟೀಮಲ್ಲಿ ನೋಡಿದ್ರೆ ಜೋ ರೂಟ್ ಇವರು ಬಹಳ ಕ್ರೂಷಿಯಲ್ ಆಗುವಂಥ ಒಬ್ಬ ಪ್ಲೇಯರ್ ಅವರಿಗೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಅವರ ಒಂದು ಸೀರೀಸ್ ಆಡಿದಾಗ್ಲೂ ಕೂಡ, ಇಂಗ್ಲೆಂಡಿಗೆ ಹೋದಾಗ್ಲೂ ಕೂಡ ಇದೇ ಜೋ ರೂಟ್ ನಮಗೆ ಸಮಸ್ಯೆ ತಂದಿದ್ದು. ಈ ವ್ಯಕ್ತಿ ಏನಾದರೂ ಸ್ವಲ್ಪ ಕಚ್ಕೊಂಡ್ರೆ ನಂತರ ಔಟ್ ಮಾಡೋದು ಬಹಳ ಕಷ್ಟ. ಬುಮ್ರಾ ಅಂತ ಬೌಲರ್ಗಳಿಗೂ ಕೂಡ ಸ್ವಲ್ಪ ಸವಾಲು ಕೊಡುವಂಥ ಅಥವಾ ದೊಡ್ಡ ಮಟ್ಟದಲ್ಲೇ ಸವಾಲು ಕೊಡುವಂಥ ಪ್ಲೇಯರ್. ಅವರ ಟೀಮ್ನಲ್ಲಿ ನೋಡಿದ್ರೆ ಬೆನ್ ಸ್ಟೋಕ್ಸ್ ಕ್ಯಾಪ್ಟನ್, ಜೇಮಿ ಸ್ಮಿತ್ ಇದ್ದಾರೆ ವಿಕೆಟ್ ಕೀಪರ್ ಬ್ಯಾಟರ್, ಇಸಾಕ್ ಕ್ರಾಲಿ ಒಳ್ಳೆ ಟೆಸ್ಟ್ ಪ್ಲೇಯರ್ ಅವರು ಕೂಡ ಇದ್ದಾರೆ, ಡಕೆಟ್ ಇದ್ದಾರೆ, ಅವರು T20 ಟೆಸ್ಟ್ ಎಲ್ಲದರಲ್ಲೂ ಕೂಡ ಅಟ್ಯಾಕಿಂಗ್ ಆಗಿ ಆಡುವಂಥ ಒಬ್ಬ ಪ್ಲೇಯರ್. ಓಲಿ ಪೋಪ್, ಜೋ ರೂಟ್, ಹ್ಯಾರಿ ಬ್ರೂಕ್, ಕ್ರಿಸ್ ವೋಕ್ಸ್ ಅವರ ಬೌಲಿಂಗ್ನ ಎಕ್ಸ್ಪೀರಿಯನ್ಸ್ ಹೆಚ್ಚಾಗಿರೋದು ಅಂತಂದ್ರೆ ಕ್ರಿಸ್ ವೋಕ್ಸ್, ಅವ್ರ ಜೊತೆಗೆ ಜೇಮಿ ಓವರ್ಟನ್ ಇದ್ದಾರೆ, ಶೋಯಬ್ ಬಶೀರ್, ಜಾಸ್ ಟಂಗ್, ಬ್ರೈಡನ್ ಕಾರ್ಸ್, ಹಾಗೆ ಸ್ಯಾಮ್ ಕುಕ್, ಇನ್ನು RCBಯ ಜೇಕಬ್ ಬೆಥಲ್. ಸೊ ಅವರು ಕೂಡ ಇರೋದ್ರಿಂದ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಇದೆ ಅವರ ಒಂದು ಬೌಲಿಂಗ್ ಲೈನಪ್ ಅಲ್ಲಿ ಕೂಡ ಕಂಪೇರ್ ಟು ಇಂಡಿಯನ್ ಬೌಲಿಂಗ್ ಲೈನಪ್. ಇಲ್ಲಿ ಬುಮ್ರಾ ಇದ್ದಾರೆ, ಸಿರಾಜ್ ಇದ್ದಾರೆ, ಸೊ ಶಾರ್ದುಲ್ ಠಾಕೂರ್, ಪ್ರಸಿದ್ಧ ಕೃಷ್ಣ. ಸೊ ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಕೂಡ ಈ ಟಾಪ್ 3 ತರಬಹುದು ಅಂತ ಇದೆ. ಒಂದು ವೇಳೆ ಅರ್ಶದೀಪ್ ಏನಾದರೂ ಹೊರಗಡೆ ಉಳಿದ್ರೆ ಪ್ರಸಿದ್ಧ ಆಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಯಾಕಂದ್ರೆ ಪ್ರಸಿದ್ಧ ಒಳ್ಳೆ ಫಾರ್ಮಲ್ ಇದ್ದಾರೆ, ಪರ್ಪಲ್ ಕ್ಯಾಪಲ್ ಕೂಡ IPL ಪಡೆದಿರೋದು. ಜೊತೆಗೆ ಅವರ ಹೈಟ್ ಏನಿದೆ ಅದು ಡೆಕ್ಕನ್ನು ಹಿಟ್ ಮಾಡೋಕೆ ಸೂಕ್ತವಾಗಿರುವಂಥ ಒಬ್ಬ ಬೌಲರ್ ಪ್ರಸಿದ್ಧ ಕೃಷ್ಣ. ಸೊ ಹೀಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇವತ್ತಿನಿಂದ ಏನು ಶುರುವಾಗುತ್ತೆ. ನಾನು ಆರಂಭದಲ್ಲೇ ಹೇಳಿದ್ದೆ, ಲಾಸ್ಟ್ ಟೈಮ್ ನಾವೆಲ್ಲ ಆಡಿದಾಗ ಇದೇ ಲೀಡ್ಸ್ನಲ್ಲಿ ಆಡಿದಾಗ ಒಂದು ಶಾಕ್ ಎದುರಾಗಿತ್ತು ಅಂತ. ಅದೇನು ಅಂತಂದ್ರೆ ನಾವು ಅವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿ 78 ರನ್ನಿಗೆ ಆಲ್ ಔಟ್ ಆಗಿದ್ವಿ. ಅವತ್ತಿನ ಮ್ಯಾಚಲ್ಲಿ ರೋಹಿತ್ ಶರ್ಮಾ 19 ರನ್ ಗಳಿಸಿದ್ರು, KL ರಾಹುಲ್ ಡಕ್ಔಟ್ ಆಗ್ತಾರೆ, ಪುಜಾರ 1 ರನ್, ವಿರಾಟ್ ಕೊಹ್ಲಿ 7, ಅಜಿಂಕ್ಯ ರಹಾನೆ 18, ರಿಷಬ್ ಪಂತ್ ಬರೀ 2 ರನ್ ಗಳಿಸ್ತಾರೆ, ಶಮಿ ಡಕ್ಔಟ್, ಜಡೇಜಾ 4, ಇಶಾಂತ್ ಶರ್ಮಾ 8, ಜಸ್ಪ್ರೀತ್ ಬುಮ್ರಾ ಡಕ್ಔಟ್, ಸಿರಾಜ್ 3. ಇಷ್ಟೇ 78 ರನ್ನಿಗೆ ನಾವು 40 ಓವರಲ್ಲಿ ಆಲ್ ಔಟ್ ಆಗಿದ್ವಿ. ಅವ್ರ ಕಡೆ ಆಂಡರ್ಸನ್ 3, ಓಲಿ ರಾಬಿನ್ಸನ್ 2 ವಿಕೆಟ್ ಗಳಿಸ್ತಾರೆ, ಸ್ಯಾಮ್ ಕರನ್ 2 ವಿಕೆಟ್, ಹಾಗೆ ಕ್ರೈಗ್ ಓವರ್ಟನ್ 3 ವಿಕೆಟ್ ಅನ್ನ ಗಳಿಸ್ತಾರೆ. ಸೊ ಹೀಗೆ ಇದೇ ಲೀಡ್ಸ್ ಮೈದಾನದಲ್ಲಿ ನಾವೇನು ಇವತ್ತು ಆಡ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ಕಹಿ ನೆನಪಿದೆ, ಅದನ್ನ ಇವತ್ತು ಸಿಹಿ ಮಾಡುವಂಥ ಅವಕಾಶ ಇನ್ನೊಂದು 5 ದಿನದಲ್ಲಿ 3:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಭಾರತದ ಕಾಲಮಾನದ ಪ್ರಕಾರ 3:30ಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. 3:30ರಿಂದ 5:30 ಫಸ್ಟ್ ಸೆಷನ್, 5:30ರಿಂದ 6:10 ಲಂಚ್ ಬ್ರೇಕ್ ಇರುತ್ತೆ, 6:10ರಿಂದ 8:10 ಸೊ ಅಲ್ಲಿವರೆಗೆ ಸೆಕೆಂಡ್ ಸೆಷನ್ ನಡೆಯುತ್ತೆ. ಆಮೇಲೆ 8:30ಯಿಂದ ರಾತ್ರಿ 10:00 ಕೊನೆಯ ಸೆಷನ್, ಥರ್ಡ್ ಸೆಷನ್. ನೋಟ್ ಮಾಡ್ಕೊಳ್ಳಿ, 3 ಗಂಟೆಗೆ ಟಾಸ್ ಆಗುತ್ತೆ, 3:30ಗೆ ಮ್ಯಾಚ್ ಶುರುವಾಗುತ್ತೆ, 3:30ರಿಂದ 10:00 ತನಕ ಮ್ಯಾಚ್ ಇರುತ್ತೆ. ಹಾಗಾಗಿ ಭಾರತೀಯ ಕಾಲಮಾನದ ಪ್ರಕಾರ ನಿಮ್ಗೇನು ಸಮಸ್ಯೆ ಆಗಲ್ಲ. ನಿದ್ದೆಗಿಡಬೇಕು ಅಥವಾ ಮ್ಯಾಚ್ ನೋಡೋಕ್ಕೋಸ್ಕರ ರಾತ್ರಿ ಎಲ್ಲ ಎದ್ದಿರಬೇಕು, ಬೆಳಗ್ಗೆ ಬೇಗ ಹೇಳಬೇಕು. ಆಸ್ಟ್ರೇಲಿಯಾದಾದ್ರೆ ಬೆಳಗ್ಗೆ ಹೇಳಬೇಕಾಗುತ್ತೆ. ಸೊ ಅಂತ ಯಾವುದೇ ಸಮಸ್ಯೆ ಇಲ್ಲ, ನೀಟಾಗಿ ಆರಾಮಾಗಿ IPL ಮ್ಯಾಚ್ ಹೇಗೆ ನೋಡ್ತೀವಿ ಹಾಗೆ 3:30 ಸ್ಟಾರ್ಟ್ ಆಗುತ್ತೆ, 10:00 ತನಕ ಇರುತ್ತೆ. ಸೊ 2 ಮ್ಯಾಚ್ ಇದ್ದಾಗ ನಾವು ನೋಡ್ತೀವಲ್ಲ, ಈಗ ಡಬಲ್ ಹೆಡರ್ ಇದ್ದಾಗ ಆ ಥರ ಮ್ಯಾಚನ್ನು ನೋಡ್ಬೋದು. ಸ್ವಲ್ಪ ಮನೇಲಿ ಸೀರಿಯಲ್ ನೋಡೋರಿಗೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಮೊಬೈಲ್ನಲ್ಲಿ ನೀವು ನೋಡಿದ್ರೆ ಯಾವುದೇ ಸಮಸ್ಯೆ ಇರಲ್ಲ. ಸೊ ಇದು ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇವತ್ತಿನಿಂದ ಆರಂಭ ಆಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಈ ವಿಡಿಯೋ ಇನ್ನು ಮ್ಯಾಚ್ ಬಗ್ಗೆ, ಟೆಸ್ಟ್ ಸೀರೀಸ್ ಬಗ್ಗೆ TV9 ಡಿಜಿಟಲ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ನಿಮಗೂ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ನಲ್ಲಿ ಪ್ರಶ್ನೆ ಮಾಡಿ. ಇದಾಗಿತ್ತು TV9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.